ನಿಜವಾದ ಬದುಕಿನ ಸಂಭ್ರಮ. ಶ್ರೀ ದತ್ತಪ್ಪಯ್ಯ ಗುರೂಜಿ. ಗಂಗಾವತಿ ನಗರದ ಶ್ರೀ ಶೃಂಗೇರಿ ಶಾರದಾ ಪೀಠದಲ್ಲಿ ಭಾನುವಾರ ಸಂಜೆ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಿಂದಗಿಯ ಭೀಮಾಶಂಕರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಪೂಜ್ಯ ದತ್ತಪ್ಪಯ್ಯ ಗುರುಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಬಂದ ಭಕ್ತಾದಿಗಳನ್ನು ಉದ್ದೇಶಿಸಿ ಮಾತನಾಡಿ, ಧರ್ಮದ ಹಾದಿಯಲ್ಲಿ ನಡೆಯುವುದೇ ನಿಜವಾದ ಬದುಕಿನ ಸಂಭ್ರಮವಾಗಿದ್ದು, ನಾವು ನಡೆಯುವ ದಾರಿ ಸುಗಮವಾಗಬೇಕೆಂದರೆ ಧರ್ಮವನ್ನ ನಾವು ನಮ್ಮ ಬದುಕಲ್ಲಿ ಅಳವಡಿಸಿಕೊಳ್ಳಬೇಕು. ಹಾಗೂ ಅದು ಕೇವಲ ಮಾತಿನಿಂದ ಅಲ್ಲ, ನಮ್ಮ ಮನೆಯಿಂದಲೇ ಪ್ರಾರಂಭವಾಗಬೇಕು. ತಾಯಿಯ ಗರ್ಭದಲ್ಲಿದ್ದಾಗಿನಿಂದಲೇ ನಾವು ಅದನ್ನು ಅನುಸರಿಸಿದಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಶ್ರೀಮಠದ ವ್ಯವಸ್ಥಾಪಕರಾದ ನಾರಾಯಣರಾವ್ ಮಾತನಾಡಿ, ಆಧ್ಯಾತ್ಮ ಅನ್ನೋದೊಂದು ಸುಂದರ ಬದುಕಿನ ಚಿತ್ರಣ. ಅದನ್ನು ಅನುಭವಿಸಿದಾಗ ಮಾತ್ರ ರಚಿಸುತ್ತದೆ. ಮನುಷ್ಯ ಜನ್ಮ ಎನ್ನುವುದು ಒಂದು ಸುಕೃತ. ಅದನ್ನು ಹೇಗೆ ನಾವು ಪಾಲಿಸಿಕೊಂಡು ಬರುತ್ತೇವೆ ಅನ್ನೋದು ಕೂಡ ಮುಖ್ಯವಾಗಿರುತ್ತದೆ ಎಂದು ತಿಳಿಸಿದರು. ಇದಕ್ಕೂ ಪೂರ್ವದಲ್ಲಿ ಶೃಂಗೇರಿ ಉತ್ತರ ಕರ್ನಾಟಕದ ವಿಶೇಷ ಅಧಿಕಾರಿಗಳಾದ ದತ್ತಪ್ಪಯ್ಯ ಗುರುಗಳನ್ನ ಪೂರ್ಣ ಕುಂಭದೊಂದಿಗೆ ಹಾಗೂ ವಿವಿಧ ಮಂತ್ರ ಘೋಷದೊಂದಿಗೆ ಶ್ರೀಮಠಕ್ಕೆ ಸ್ವಾಗತಿಸಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮಹೇಶ್ ಭಟ್ ಜೋಶಿ, ಭೀಮಾ ಭಟ್ ಬಸಪಟ್ಟಣ, ವೇಣು ಅಳವಂಡಿ, ಶ್ರೀಧರ ಅಳವಂಡಿ, ಪವನ್ ಜೋಶಿ, ಅನಿಲ್ ಭಟ್, ದತ್ತಾತ್ರೇಯ ಹೊಸಳ್ಳಿ ಹಾಗೂ ಶಾರದಾ ಭಜನಾ ಮಂಡಳಿಯ ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು. षड्दर्शन स्थापनाचार्य व्याख्यान सिंहासनाधीश
ಶಕ್ತಿ ಗಣಪತಿ ಸನ್ನಿಧಿ ಇವತ್ತಿನ ದಿವಸ ವಿಶೇಷವಾಗಿ ನಮ್ಮ ಗಂಗಾವತಿ ಮಹಾನಗರದಲ್ಲಿ ಶೃಂಗೇರಿ ಜಗದ್ಗುರುಗಳ ಕೃಪಾಶೀರ್ವಾದದಿಂದ ಸಾನ್ನಿಧ್ಯ ಗಂಗಾವತಿಗಳು ಪ್ರಾಪ್ತಿಯಾಗಿದೆ. ಯಾಕಂತಂದ್ರೆ ವಿಶೇಷವಾಗಿ ಶೃಂಗೇರಿ ಜಗದ್ಗುರುಗಳು ಪಾದಾರ್ಪಣೆ ಮಾಡ್ಯಾರಂತಂದ್ರೆ ಆ ಗ್ರಾಮ ಆಯಿತು, ಆ ಊರಾಯಿತು ಪಾವನ ಆಗ್ತದೆ. ವಿಶೇಷವಾಗಿ ಆ ಪುಣ್ಯದ ಅಂಶ ಎಲ್ಲರೂ ಪುಣ್ಯವಂತರಿದ್ದಲ್ಲೇ ಜಗದ್ಗುರುಗಳು ಪಾದಾರ್ಪಣೆ. ವಿಶೇಷವಾಗಿ ಗಂಗಾವತಿ ಅಂತಂದ್ರೆ ಅವಾಗ ಹೆಂಗಿತ್ತು, ವಿಶೇಷವಾಗಿ ನಮ್ಮ ಮುಂಬೈ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ, ಈ ಮುಂಚೆ ಹೈದರಾಬಾದ್ ಕರ್ನಾಟಕ, ಈ ಕಲ್ಯಾಣ ಕರ್ನಾಟಕ, ನಮ್ಮ ಭೀಮಸೇನ ರವಳ್ಳಿಕರ್ ಅವರು ಹೆಂಗಿದ್ರು ಅಂದ್ರೆ ಅವಾಗ ನಾವು ನೋಡಿದ್ವಿ. ನಾವು 2014ರಲ್ಲಿ ಮಹಾಸಂಧಾನಗಳು ವಿಜಯಯಾತ್ರೆಗೆ ಬಂದಿದ್ದು ಅಫ್ಜಲ್ಪುರ್ಗೆ ಕುಂಭಾಭಿಷೇಕಕ್ಕೆ ಬಂದಾಗ ಅಳವಂಡಿಕರ್ ಅವರಿದ್ರು. ನಮ್ಮ ಹಿಂದಿನ ಆಡಳಿತಾಧಿಕಾರಿಗಳು ಗೌರಿಶಂಕರ್ ಸಾಹೇಬರು ಇದ್ರು. ಅವತ್ತು ಅಳವಂಡಿಕರ್ ಅವರೊಂದು ಸ್ವಾಮಿ ಸರ್, ಅಯ್ಯ ಅಲ್ಲಪ್ಪ ನೀನು ಏನಾದರೂ ಒಂದು ಕೆಲಸ ತಗೊಂಡೇ ಬರ್ತೀಯಪ್ಪ, ನಮ್ಮ ಹತ್ರ ಖಾಲಿ ಕೈಯಿಂದ ಬರಲ್ಲಪ್ಪ ಅಂತಿದ್ರು ಗೌರಿಶಂಕರ್ ಸಾಹೇಬ್. ಹಂಗೆ ಅಳವಂಡಿಕರ್ ಅವರು ಖಾಲಿ ಕೈಯಿಂದ ಏನು ಶೃಂಗೇರಿ ಹೋಗ್ಯಾರ ಏನು ಕೆಲಸ ಮಾಡ್ಕೊಂಡೇ ಬರ್ತಿದ್ರು. ಅಷ್ಟು ಒಂದು ದೊಡ್ಡ ವ್ಯಕ್ತಿ ಇದ್ರು ಅವರು. ವಿಶೇಷವಾಗಿ ಅವರ ಮಾಡಿದ ಕಾರ್ಯಗಳು ಎಲ್ಲವೂ ಇರ್ತಾರೆ. ಇನ್ನೂ ಹೆಸರು ನೆನೆಸ್ತಾರೆ ನಮ್ಮ ಭಾಗಕ್ಕೆ. ಅವರೊಬ್ಬರು ನಮ್ಮ ಈಗ TH ಕುಲಕರ್ಣಿ ಒಬ್ಬರು ಹೆಂಗಂದ್ರೆ ರಾಮ ಲಕ್ಷ್ಮಣ ಇದ್ದಂಗೆ ಅವರು ನಮ್ಮ ಉತ್ತರ ಕರ್ನಾಟಕಕ್ಕೆ ಹಂಗೆ ಕೆಲಸಗಳನ್ನು ಮಾಡಿದ್ರು. ಅವರ ಏನಂತಾರೆ ಅವ್ರ ಭೂಮಿ ಪೂಜೆ ಅರ್ಥಾತ್ ಅವರು ಇದು ಮಾಡಿದ್ರು, ಫೌಂಡೇಶನ್ ಹಾಕಿದ್ರು. ಅದನ್ನ ಈಗ ಶಿಖರ ಇಟ್ಟವರು ನಾರಾಯಣ ರಾವ್ ಅವರು. ಮತ್ತು ಅದರ ಜೊತೆಗೆ ಅವರು ಹಾಗೆ ವಿಶೇಷವಾಗಿ ನಮಗೆ ಮತ್ತೆ ಬಳ್ಳಾರಿ ನಮ್ಗೆ ಏನಾಯ್ತಂದ್ರೆ ವಿಶೇಷವಾಗಿ ಅದು ಎಲ್ಲರಿಗೂ ಗುರುಗಳ ಅನುಗ್ರಹ, ಗುರುಗಳ ಆಶೀರ್ವಾದ ಯಾವಾಗಾದ್ರೂ ಯೋಗ ಇರ್ತದೆ ಆವಾಗ ಪ್ರಾಪ್ತ. ಅದು ವಿಚಿತ್ರವಾಗಿ ನೋಡಿ ಅವ್ರ ಕರೆದು ಶೃಂಗೇರಿಯಿಂದ ನಮ್ಮನ್ನು ಅವರು ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನೆ ಇದು ವಿಜಯನಗರ ಸಾಮ್ರಾಜ್ಯದ ಕಡೆ ಅವ್ರ ಪ್ರತಿಷ್ಠಾಪನಾ ಶೃಂಗೇರಿ ಡೈರೆಕ್ಟ್ ವಿಜಯನಗರ ನಾವಿನ್ನೂ ನಮ್ಮೂರಿಗೆ ಹೋಗಿಲ್ಲ. ಹಂಗೆ ಯೋಗ ವಿಶೇಷವಾಗಿ ಗುರುಗಳ ಅನುಗ್ರಹದಿಂದ ನಮ್ಗೆ ನೋಡಿ ಬಹಳ ಸಂತೋಷ ಆಯಿತು. ಶೃಂಗೇರಿ ಉಭಯ ಜಗದ್ಗುರು ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೆ ಹೋದ. ಏನೇ ಹೋಗಲಿ ಅರ್ಥಾತ್ ನಾವು ಮುಂದಿನ ಉದ್ದೇಶ ಅನ್ನೋ ದರ್ಶನ ಅಂತೇಳಿ ವಿಶೇಷವಾಗಿ ಏನೇ ಇದ್ರು ನಮ್ಗೆ ತಿಳಿಸ್ಲಿ. ಶೃಂಗೇರಿ ಮಠದ ಸಹಕಾರ ನಿಮ್ಮಂತ 7 ವರ್ಷದಿಂದ ನೀವೆಲ್ಲರೂ ಶೃಂಗೇರಿ ಮಠದ ಜೋಡಿ ಇದೇ ಏನೇ ಇದ್ರು ನಮ್ಗೆ ತಿಳಿಸ್ರಿ. ಅದನ್ನು ನಾವಿಗೆ ಗುರುಗಳಿಗೆ ಏನಂತಾರೆ ಅವರಿಗೆ ಇದು ಮಾಡಿ ಗುರುಗಳ ಸಮರ್ಪಣೆ ಮಾಡಿ ಗುರುಗಳೇನು ಅರ್ಪಣೆ ಮಾಡ್ತಾರೆ ಆ ಅರ್ಪಣೆ ಪ್ರಕಾರ ನಾವೆಲ್ಲರೂ ಅನುಭವನ. ವಿಶೇಷವಾಗಿ ನಮಗೊಂದು ಏನು ಸಂತೋಷ ಅಂತಂದ್ರೆ ಈ ನಮ್ಮ ಗುರುಗಳು ಒಂದು ಅಧಿಕಾರ ಕೊಟ್ಟಾರಂದ್ರೆ ದೊಡ್ಡದಲ್ಲ. ನಾವೆಲ್ಲರೂ ಕೂಡಿ ನನ್ನ ಅಧಿಕಾರ ಅನ್ನೋದ್ರಿಂದ ಎಲ್ಲರೂ ಜಗದ್ಗುರುಗಳ ಸೇವಕರು, ಎಲ್ಲರೂ ಜಗದ್ಗುರುಗಳ ಸೇವಾ ಮಾಡೋಣ. ಎಲ್ಲರೂ ಬೇರೆ ಜಗದ್ಗುರು ಪ್ರಕಾಶನ ಎಲ್ಲ ಗಂಗಾವತಿ ಜನರನ್ನ ಇರಲಿ ಅಂತ ಹೇಳಿ ನನ್ನ ಮಾತನ್ನ ಜಗದ್ಗುರುಗಳು ಶ್ರೀ ಶಾರದಾ ಪರಮೇಶ್ವರಿಯ ಹಾಗೂ ಆದಿಗುರು ಶಂಕರಾಚಾರ್ಯರು, ಚಂದ್ರಮೌಳೇಶ್ವರರು ಹಾಗೂ ಶಕ್ತಿ ಗಣಪತಿಯವರ ಎಲ್ಲರಿಗೂ ಪಾದಾರಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಇವತ್ತು ನಮ್ಮ ಸೌಭಾಗ್ಯ ಪರಮ ಪೂಜ್ಯ ದತ್ತಪ್ಪಯ್ಯ ಗುರುಗಳು ನಮ್ಮಲ್ಲೇ ಗಂಗಾವತಿಗೆ ಮೊದಲನೇ ಸಾರಿಗೆ ಬಂದಿದ್ದಾರೆ. ಅದು ನಮ್ಮ ಸೌಭಾಗ್ಯ ಅಂತ ಅನ್ಕೋತೀನಿ. ನಿಜವಾಗ್ಲೂ ನಾವು ಪುಣ್ಯ ಮಾಡೀವಿ ಅಂತ ಅನ್ಕೋತೀವಿ. ಶೃಂಗೇರಿ ಶಂಕರ ಮಠ ಪ್ರಾರಂಭ ಅಂದರೆ ದೊಡ್ಡ ಗುರುಗಳು 2007ರಲ್ಲಿ ಇಲ್ಲಿಗೆ ಬಂದಿದ್ದರು. ಅದಕ್ಕಿಂತ ಪೂರ್ವದಲ್ಲಿ ನನಗನ್ಸಿಮಟ್ಟಿಗೆ 1989 ಅವರು ಪಟ್ಟಾಭಿಷೇಕ 20 ದಿವಸ ಮುಂಚೆ ನಗರೇಶ್ವರ ದೇವಸ್ಥಾನದಲ್ಲಿ ಗುರುಗಳು ಬಂದಿದ್ದು ನಮಗೆ ನೆನಪು. ಆವಾಗ ಹೊಸಕೇರಿ ಶೇಷಪ್ಪ ಮತ್ತು ಭೀಮಸೇನ ಅಳವಂಡಿಕರು ಅವರೆಲ್ಲ ಇದ್ದಿದ್ದು ಫೋಟೋ ಕೂಡ ನಮ್ಮಲ್ಲಿದೆ. ಅದಾದ 15 ದಿವಸದಲ್ಲೇ ಭಾರತೀ ತೀರ್ಥ ಮಹಾಸ್ವಾಮಿಗಳು ಪಟ್ಟಾಭಿಷೇಕ ಮಾಡಿಸ್ಕೊಂಡಿದ್ದು 1989ರಲ್ಲಿ ಅಂತ ಅನ್ಕೊಳ್ತೀನಿ ನಾನು. ಅದು ಒಂದು ನಮ್ಮ ಸೌಭಾಗ್ಯ. ಅಂದರೆ ಗಂಗಾವತಿಯಿಂದ ಬಂದು ಹೋಗಿ ಅವರು ಪಟ್ಟಾಭಿಷೇಕ ಮಾಡಿಸ್ಕೊಂಡಿದ್ದು ಗುರುಗಳು. ಅದೇ ಒಂದು ಕಾರಣಕ್ಕೆ ಏನೋ ಗೊತ್ತಿಲ್ಲ 2007ರಲ್ಲಿ ನಮ್ಮ ಗಂಗಾವತಿಗೆ ಬಂದು ಎಲ್ಲ ಸಂಪೂರ್ಣ ಅನುಗ್ರಹ ಮಾಡಿ ಇಂಥ ಒಂದು ನಿವೇಶನ ಖರೀದಿ ಮಾಡಲಿಕ್ಕೆ ನಮಗೆ ಪರಮಾನುಗ್ರಹ ಮಾಡಿದರು. ತದನಂತರ ನಿರಂತರವಾಗಿ ನಮ್ಮ ಜೊತೆಗೆ ಇದ್ದು ಗಂಗಾವತಿ ಜನಕ್ಕೆ ಯಾವ ರೀತಿ ಬೇಕಾಗ್ತದೆ ಮಠ ಆ ರೀತಿ ಮಾಡಿಕೊಡ್ರಪ್ಪ, ನೀವೆಲ್ಲ ಮಾಡಿಕೊಡ್ರಿ, ತೊಂದರೆ ಇಲ್ಲ. ಬೀದರ್ನಿಂದ ಶೃಂಗೇರಿಗೆ ಬರಬೇಕಂತಂದರೆ ಸುಮಾರು 800 ಕಿಲೋಮೀಟರ್ ಆಗ್ತದೆ. ಸೊ ನಮ್ಮದೇ ಒಂದು ಶಂಕರ ಮಠ ಇತ್ತಂತಂದರೆ ಯಾರೇ ನಾವು ಮಾಡ್ತಾ ಇದ್ದೀವಿ. ಇನ್ನೂ ಮಠದ ಆದೇಶ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಗಬೇಕಂತಂದರೆ ನಮ್ಮ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಆದರೂ ನಮ್ಮ ಸಂಕಲ್ಪ ಅಭಿಯಾನದವರು ಇಲ್ಲಿ ವಿದ್ಯಾರ್ಥಿ
7-8 ಜನ ನಮಗೆ ಪರ್ಮನೆಂಟ್ ಆಗಿ ನಮ್ಮ ಜೊತೆಗೆ ಇರ್ತಾರೆ. ಆ ಭಜನಾ ಮಂಡಳಿಯವರ ಜೊತೆಗೆ ಕೂಡ ಬಾಕಿದವರು ಕೂಡ ಭಜನಾ ಮಂಡಳಿ ಇಲ್ಲದವರು ಕೂಡ ಇಲ್ಲಿ ಒಂದು ಸೇವೆ ಮಾಡ್ತಾರೆ. ಇಂಥ ಒಂದು ಯುನೀಕ್ ಆಗಿ ಇರುವಂತ ಒಂದು ನಮ್ಮ ಮಠ ಶುಭಾಭಿಷೇಕ ಮಾಡಿದ್ವಿ, ಬಹಳ ಸಂತೋಷ. ಆ ಒಂದು ಅವ್ರನ್ನ ನೆನೆಸೋತ ಇವತ್ತು ಮುಂಬೈ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕಕ್ಕೆ ನಮ್ಮ ಶೃಂಗೇರಿ ಶಾರದಾ ಪೀಠಕ್ಕೆ ನಮ್ಮ ಗುರುಗಳು ಕಳೆದ ವರ್ಷ ನಮ್ಮ ದತ್ತಪ್ಪಯ್ಯ ಗುರುಗಳನ್ನ ವಿಶೇಷ ಅಧಿಕಾರಿಗಳನ್ನು, ಅದೇ ರೀತಿ ಒಂದು ಎಲ್ಲ ಈ ಉತ್ತರ ಕರ್ನಾಟಕದ ಎಲ್ಲ ಭಾಗಗಳ ಎಲ್ಲ ಮಠಗಳ ನಿರ್ವಹಣೆಗಾಗಿ, ಮೇಲುಸ್ತುವಾರಿಗಾಗಿ ಅವರನ್ನು ನೇಮಕ ಮಾಡಿದ್ದು ನಮಗೆ ಇನ್ನೂ ಸಂತೋಷ. ಕಳೆದ 1 ವರ್ಷದಿಂದ ಅವರಿಗೆ ನಾನು ವಿಜ್ಞಾಪನೆ ಮಾಡ್ತಾನೆ ಬಂದಿದ್ದೆ, ಗುರುಗಳೇ ನಮ್ಮ ಕಡೆ ಬನ್ನಿ, ಗಂಗಾವತಿ ಒಂದ್ಸಾರಿ ಬನ್ನಿ ಅಂತಂದು. ಅದು ಇವತ್ತು ಅವರು ಬಂದಿದ್ದು, ಅದು ಶೃಂಗೇರಿಯಿಂದ ನಿನ್ನೆ ಗುರುಗಳ ಅಪ್ಪಣೆ ತಗೊಂಡು ಗಂಗಾವತಿ ಹೋಗ್ತೀನಿ ಅಂದ್ರೆ ಮಕ್ಕಳಿಗೆ ಹೋಗ್ರಿ, ಗಂಗಾವತಿಗೆ ಹೋಗಿ ಬನ್ನಿ ಅಂತಂದು ಗುರುಗಳ ಆಜ್ಞೆ ಮಾಡಿದ್ದು ನಮಗಿನ್ನ ಪರಮ ಸಂತೋಷ. ಅವರೇ ಈ ವಿಷಯ ನಮ್ಗೆ ಹೇಳ್ತೀನಿ. ಇಂಥ ಒಂದು ಅಂದ್ರೆ ಗುರುಗಳ ಅದೇ ಗುರುಗಳ ದೊಡ್ಡ ರಾಶಿ ಎಲ್ಲ ಗುರುಗಳ ಕಡೆಯಿಂದ ಬಂದು ನಾವೇನು ಹಾಕಿಲ್ಲ ಅನ್ನೋದು ಗುರುಗಳ ಅನುಗ್ರಹ ಇತ್ತು. ಅದಾದ ಸ್ವಲ್ಪ ತಾಂತ್ರಿಕ ಸ್ವಲ್ಪ ಪ್ರಾಬ್ಲಮ್ ಆಗಿ ಮತ್ತೆ ಜನಮಾತಿ ಜಾಗಕ್ಕೆ ಗುರುಗಳ ಅನುಗ್ರಹದಿಂದ ನನ್ನ ಸ್ಥಿತಿಗೆ 1-2 ವರ್ಷದ ಎಲ್ಲ ಇದೆ. ಆದರೆ CS ನಾವು ಪರ್ಚೇಸ್ ಮಾಡೋದಕ್ಕೆ ಒಂದು ಮುನ್ಸಿಪಾಲಿಟಿಗೆ ಒಂದು ಲೆಟರ್ ಆಫ್ ಅಡ್ಮಿಟ್ ಕೊಡಬೇಕಾಗುತ್ತೆ. ಇಲ್ಲಿ ಏನು ಮಾಡ್ತೀರಿ ನೀವು ಅನ್ನೋದನ್ನು ನಾವು ಒಂದು ಕಲಾತ್ಮಕ ಭವನ ಬಯಲುರಂಗಮಂದಿರ ಮಾಡ್ತೀವಿ ಅಂತ ಬಂದ್ಕೊಡ್ತೀವಿ. ಅಂದರೆ 1-2 ರೂಮ್ ಮಾಡೋದು ಉಳಿದಿದ್ದೆಲ್ಲ ಬಯಲುರಂಗಮಂದಿರ ಮುಂದಿನ ದಿನಮಾನಗಳಲ್ಲಿ ಇದು ನಿಮ್ಮ ಕೈಯಲ್ಲಿ ನಿಮ್ಮ ಅನುಭವ